ಸೊ ಎಸ್ ಎಲ್ ಭೈರಪ್ಪನವ್ರು ತೀರ್ಕೊಂಡ್ರು. ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಲೇಬೇಕು. ಓಕೆ, ಭಾಳ ದಿವಸ ಅನ್ಕೋತಾ ಇದೆ ಮಾತಾಡಬೇಕು ಅಂತ, ಇವತ್ತು ಅವಕಾಶ ಲಿಸನ್ ಇಯರ್. ಸಂತೆ ಶಿವಾರ ಲಿಂಗಣ್ಣಯ್ಯ ಭೈರಪ್ಪ ಅಂತ. ಸಂತೆ ಶಿವಾರ ಲಿಂಗಣ್ಣಯ್ಯ ಭೈರಪ್ಪ, ಸಂತೆ ಶಿವಾರ ಲಿಂಗಣ್ಣಯ್ಯ ಭೈರಪ್ಪ, ಆಯ್ತಾ. ಸೊ ಎಸ್ ಎಲ್ ಭೈರಪ್ಪನವರು ಇತ್ತೀಚೆಗೆ ನಿಧನರಾದರು. ಕೇಳಿಸ್ಕೊಳ್ಳಿ. 1931 ಆಗಸ್ಟ್ 20ನೇ ತಾರೀಕು ಕರ್ನಾಟಕದ ಹಾಸನ ಜಿಲ್ಲೆಯ ಸಂತೆ ಶಿವಾರ ಎನ್ನುವಂಥ ಗ್ರಾಮದಲ್ಲಿ ಹುಟ್ಟಿದ್ರು. ಚಿಕ್ಕ ವಯಸ್ಸಲ್ಲಿ ತಮ್ಮ ತಾಯಿಯನ್ನು ಕಳ್ಕೊಂಡ್ರು. ಬೆಳೆದಿದ್ದು ಕಡುಬಡತನದಲ್ಲಿ. ಹಂಗಾಗಿ ಇವರಷ್ಟು ಕಾದಂಬರಿಗಳಲ್ಲಿ ಆ ನೋವು, ಕಷ್ಟ ಕಾರ್ಪಣ್ಯಗಳು, ದೌರ್ಜನ್ಯಗಳು, ನೋವು, ಕರ್ತವ್ಯಗಳು, ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಎದ್ದು ಕಾಣ್ತವೆ. ನೀವು ಭೈರಪ್ಪನವ್ರ ಕೃತಿಗಳು ಹಂಗಿದಾವೆ, ಆಯಿತಾ. ಆ್ಯಂಡ್ ಮುಖ್ಯವಾಗಿ ಭೈರಪ್ಪನವ್ರು ಅಧ್ಯಯನ ಮಾಡಿದ್ದು ತತ್ವಶಾಸ್ತ್ರ, ಫಿಲಾಸಫಿ. ಓಕೆ, ಫಿಲಾಸಫಿ, ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು. ಬಟ್ ಆನಂತರದಲ್ಲಿ ಹೈಯರ್ ಎಜುಕೇಷನ್ಗೋಸ್ಕರ ಅಮೆರಿಕಾಗೆ ಹೋದ್ರು, ಆಯಿತಾ. ಬಟ್ ಆದರೆ ಇವರ ಅಷ್ಟು ಕೃತಿಗಳು, ಎಸ್ ಎಲ್ ಭೈರಪ್ಪನವ್ರ ಕೃತಿಗಳು ಯಾಕೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಒಂದೆರಡು ನಾಲ್ಕು ಮಾತು ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಓಕೆ, ಯಾಕೆಂದರೆ ಬೇರೆ ಕವಿಗಳಿಗೆ ಕಂಪೇರ್ ಮಾಡ್ಕೊಂಡು ಸ್ವಲ್ಪ ಭಿನ್ನವಾಗಿ ನಿಲ್ತಾರೆ. ಓಕೆ, ಯಾಕಂದರೆ ಇವತ್ತಿನ ತಲೆಮಾರಿಗೆ ಕಾದಂಬರಿ ಅಥವಾ ಕನ್ನಡ ಸಾಹಿತ್ಯ ಅಷ್ಟು ಎಕ್ಸ್ಪೋಷರ್ ಇಲ್ಲ. ಲೆಟ್ ಅಸ್ ಬಿ ಫ್ರ್ಯಾಂಕ್. ಓಕೆ, ಸ್ವಲ್ಪ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನು ಹೇಳ್ತೀನಿ, ಸ್ವಲ್ಪ ಅದರೊಳಗೆ ಡೀಪಾಗೂ ಹೇಳ್ತೀನಿ, ಆಯಿತಾ. ಭೈರಪ್ಪನವ್ರ ಕೃತಿ ಹೆಂಗಿರುತ್ತೆ ಅಂತಂದರೆ, ಅಲ್ಲಿ ಭಾರತದ ಪ್ರಾಚೀನ ಸಂಸ್ಕೃತಿಯ ಕುರಿತಂತೂ ಮಾತಾಡ್ತಾರೆ ಮತ್ತು ಆಧುನಿಕ ಸಮಾಜದ ಮುಕ್ತ ಆಲೋಚನೆಗಳ ಬಗ್ಗೆಯೂ ಮಾತಾಡ್ತಾರೆ. ಇವ್ರ ಕಾದಂಬರಿಗಳು ಹೆಂಗಿರ್ತವೆ ಅಂತಂದರೆ, ರಾಮಾಯಣ ಮಹಾಭಾರತ ಇನ್ಸಿಡೆಂಟ್ಗಳನ್ನು ಕೋಟ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನು ಹೇಳ್ತಾರೆ, ಜೊತೆಗೆ ವೆಸ್ಟರ್ನ್ ಐಡಿಯಾಲಜೀಸನ್ನು ಕೂಡ ಹೇಳ್ತಾರೆ. ಅಂದರೆ ಬ್ಲೆಂಡ್ ಆಫ್ ಏನ್ಷಂಟ್ ಲಿಟ್ರೇಚರ್ ಆ್ಯಂಡ್ ಮಾಡರ್ನ್ ಲಿಟ್ರೇಚರ್. ಪ್ರಾಚೀನ ಸಾಹಿತ್ಯ, ಭಾರತದ ಪ್ರಾಚೀನ ಪರಂಪರೆ ಸಾಹಿತ್ಯದ ಬಗ್ಗೆನೂ ಹೇಳ್ತಾರೆ, ಪ್ಲಸ್ ಮಾಡರ್ನ್ ಥಾಟ್ಸ್, ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಾಡರ್ನ್ ಥಾಟ್ಸ್ಗಳನ್ನು ಬ್ಲೆಂಡ್ ಮಾಡ್ತಾರೆ, ಭಾಳ ಚೆನ್ನಾಗಿ ಬ್ಲೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಇವರ ಕಾದಂಬರಿಗಳು ಭಾಳ ವಿಶೇಷ ಅಂತ ಅನಿಸುತ್ತೆ. ಓಕೆ, ಹಾಗಾದರೆ ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು. ಓಕೆ, ಎಸ್ ಎಲ್ ಭೈರಪ್ಪನವರ ಪ್ರಮುಖ ಕೃತಿಗಳು ನೋಡಿಲ್ಲಿ. ಒಂದೊಂದು ಕಾದಂಬರಿನೂ ಕೂಡ ಭಾಳ ಅದ್ಭುತವಾಗಿದೆ. ಸೊ ವಂಶವೃಕ್ಷ ಅಂತ, ಓಕೆ, 1965. ಸೊ ಇಲ್ಲಿ ಈ ಕಾದಂಬರಿಯಲ್ಲಿ ಕೌಟುಂಬಿಕ ಮೌಲ್ಯಗಳು, ಪ್ಲೀಸ್ ಮಾತಾಡ್ಬಿಡಿ, ಸಂಬಡಿ ಸ್ಟಾಕಿಂಗ್, ಕೌಟುಂಬಿಕ ಮೌಲ್ಯಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತಂತೆ ಈ ಪುಸ್ತಕ ಇದೆ. ನೋಡಿ, ಬರೀ ಪುಸ್ತಕ ಕೇಳ್ತಿಲ್ಲ, ಅದ್ರ ಉದ್ದೇಶನೂ ಕೇಳ್ತಾ ಇದ್ದಾರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ. ಆ ಪುಸ್ತಕ ಏನು ಹೇಳುತ್ತೆ, ಬರೀ ಪುಸ್ತಕ ಹೆಸರು ತಿಳ್ಕೊಂಬಿಟ್ರೆ ಆಗಲ್ಲ. ಅಲ್ಲಿ ವಂಶವೃಕ್ಷ, ಓಕೆ, 1965ರಲ್ಲಿ ಪುಸ್ತಕ ಪ್ರಕಟ ಆಯಿತು. ಕೌಟುಂಬಿಕ ಮೌಲ್ಯಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತಂತೆ ಈ ಪುಸ್ತಕ ಮಾತಾಡುತ್ತೆ. ಓಕೆ, ಎರಡನೇದು ಪರ್ವ, 1979. ಓಕೆ, ಇದರಲ್ಲಿ ಈಗ ಮಹಾಭಾರತ ಇಟ್ಸ್ ಎನ್ ಎಪಿಕ್. ಅದು ನಡೆದಿದೆಯೋ ನಡೆದಿಲ್ವೋ ನಮಗೆ ಗೊತ್ತಿಲ್ಲ. ಇವತ್ತರೆಗೂ ಪೂರ್ತಿ ಪ್ರಮಾಣದಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಇಲ್ಲೊಂದು ಎವಿಡೆನ್ಸ್ ಸಿಕ್ಕಿದಾವೆ ಅಷ್ಟೇ, ಆಯಿತಾ. ಪೂರ್ತಿ ಪ್ರಮಾಣದಲ್ಲಿ ವೈಜ್ಞಾನಿಕವಾಗಿ ಹೇಳೋಕ್ಕಾಗಲ್ಲ. ಎಪಿಕ್ ಅಂದರೆ ಒಂದು ಪುರಾತನ ಗ್ರಂಥ, ಆಯಿತಾ. ಇವತ್ತಿನ ಸಮಾಜದ ದೃಷ್ಟಿಕೋನವನ್ನು ಇಟ್ಕೊಂಡು ಮಹಾಭಾರತವನ್ನು ನರೇಟ್ ಮಾಡಿದ್ದಾರೆ. ಇದು ಪರ್ವ. ಇವತ್ತಿನ ಸಮಾಜದ ದೃಷ್ಟಿಕೋನವನ್ನು ಇಟ್ಕೊಂಡು ಮಹಾಭಾರತವನ್ನು ರೀಟೆಲ್ ಮಾಡಿದ್ದಾರೆ, ಪುನರುಚ್ಚಾರಣೆ ಮಾಡಿದ್ದಾರೆ. ಇದು ಪರ್ವ. ಅದಾದ ಮೇಲೆ ಓಕೆ, ಎಸ್, ಧಾರ್ಮಿಕ ಸಂಘರ್ಷಗಳ ಕುರಿತಂತಿರುವಂಥ ಪುಸ್ತಕ ಧಾತು, ಧಾರ್ಮಿಕ ಸಂಘರ್ಷಗಳ ಬಗ್ಗೆ. ತಬ್ಬಲಿಯು ನೀನಾದೆ ಮಗನೇ, ಏನಾದೆ ಮಗನೇ, ಸಾಮಾಜಿಕ ಬದಲಾವಣೆ ಕುರಿತಂತಿರತಕ್ಕಂಥ ಪುಸ್ತಕ, ಸೋಷಿಯಲ್ ಚೇಂಜ್, ತಬ್ಬಲಿಯು ನೀನಾದ ಮಗನೇ. ಆಮೇಲೆ ನನಗೆ ಆವರಣ ಪುಸ್ತಕ ಭಾಳ ಇಷ್ಟ. ಆವರಣ, ಇದರಲ್ಲಿ ಇದು ತುಂಬ ಕಾಂಟ್ರವರ್ಸಿ ಆಗಿರ್ತಿದ್ರು. ಓಕೆ, ಭಾಳಷ್ಟು ಜನ ಭೈರಪ್ಪನವ್ರು ಕ್ರಿಟಿಸೈಸ್ ಮಾಡೋದೇನಂತಂದರೆ, ನೀವು ಬಲಪಂಥೀಯರು ಅಂದರೆ BJP ಐಡಿಯಾಲಜಿಗೆ ಜಾಸ್ತಿ ಹೋಲ್ತೀರಾ, ಹಿಂದೂ ಐಡಿಯಾಲಜಿಗೆ ಜಾಸ್ತಿ ಹೋಲ್ತೀರಾ ಅಂತ ಭೈರಪ್ಪನವ್ರ ಬಗ್ಗೆ ಇರತಕ್ಕಂಥ ದೊಡ್ಡ ಕ್ರಿಟಿಸಿಸಮ್ ಆ್ಯಕ್ಚುಲಿ. ಆದರೆ
ಅವ್ರ ಆವರಣ ಪುಸ್ತಕ ಓದಬೇಕು. ಎಲ್ಲ ಧರ್ಮಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಆವರಣ ಪುಸ್ತಕ ಏನಕ್ಕೆ ಭಾಳ ಫೇಮಸ್ಸು ಅಂತಂದರೆ ನೋಡಿ, ಭಾಳ ಚೆನ್ನಾಗಿದೆ ಇದು. ಅಂದರೆ ಸೆಂಟೆನ್ಸ್ ಬರೆದಿದ್ದೆ. ಹಾಂ ನೋಡಿ, ಭೈರಪ್ಪನವರ ಸ್ಪೆಷಾಲಿಟಿ ಏನು ಅಂತಂದರೆ, ಸಾಹಿತ್ಯ ಎನ್ನುವಂಥದ್ದು ಬರೀ ಕಾದಂಬರಿಗೆ ಸೀಮಿತ ಅಲ್ಲ. ಭಾಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಅವ್ರು ಹೇಳಿರೋದು, ಭೈರಪ್ಪನವ್ರನ್ನ ಕ್ರಿಟಿಸೈಸ್ ಮಾಡಿದ್ರು. ಇಲ್ಲ ನೀವು BJP ಕಡೆಯವರು ಬರೀ ಹಿಂದೂ ಧರ್ಮದ ಪರವಾಗಿ ಮಾತಾಡ್ತೀರಾ, ಅಂದರೆ ಒಂಥರ ಒಂದು ಕಡೆ ಇದ್ದೀರಾ, ಬಯಾಸ್ಡ್ ಇದ್ದೀರಾ, ಜಾತ್ಯತೀತತೆ ಇಲ್ಲ. ಓಕೆ, ಅಂಥವ್ರಿಗೆ ಭೈರಪ್ಪನವರು ಆವರಣ ಪುಸ್ತಕ ಹೇಳ್ತಾ ಹೋಗುತ್ತೆ. ಮತ್ತು ಭೈರಪ್ಪನವ್ರ ವಿಶೇಷವಾದಂಥ ಸಾಹಿತ್ಯ ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ಸಾಹಿತ್ಯ ಇತಿಹಾಸವನ್ನು ಪ್ರಶ್ನೆ ಮಾಡಿದೆ, ಸಮಾಜವನ್ನು ಪ್ರಶ್ನೆ ಮಾಡಿದೆ, ನಂಬಿಕೆಯ ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡಿದೆ ಅಂದರೆ ಅದು ಭೈರಪ್ಪನವ್ರ ಸಾಹಿತ್ಯ. ಅದೇ ಆವರಣ ಪುಸ್ತಕ. ಆವರಣ ಪುಸ್ತಕ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಈಗ ನಾವು ಹಿಸ್ಟ್ರಿ ಓದ್ಕೊಂಡಿದ್ದೀವಿ. ಓಕೆ, ಹಿಸ್ಟ್ರಿ ಹೆಂಗೆ ಓದ್ತೀವಿ ಹೇಳಿ? ಏನಾಗಿದೆ ಅದಾಗಿದೆ ಅಷ್ಟೇ. ಓಕೆ, ಬಟ್ ಯಾರೂ ಪ್ರಶ್ನೆ ಮಾಡಲಿಲ್ಲ. ಅದು ಸಮಾಜವನ್ನು ಒಪ್ಕೊಂಡ್ಬಿಡ್ತೀವಿ, ಪ್ರಶ್ನೆ ಮಾಡಲಿಲ್ಲ. ಬಟ್ ಇವ್ರು ಪ್ರಶ್ನೆ ಮಾಡ್ತಾರೆ. ನಂಬಿಕೆಗಳನ್ನು ನಾವು ತಲೆನೇ ಕೆಡಿಸ್ಕೊಳ್ಳೋದ, ಸುಮ್ಮನೆ ಮೂಢನಂಬಿಕೆ. ಇತಿಹಾಸದ ಕಥೆಗಳು ಅಥವಾ ಇತಿಹಾಸದ ಘಟನೆಗಳು, ಸಮಾಜ ಮತ್ತು ನಂಬಿಕೆ ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡಿದಂಥ ಪುಸ್ತಕ ಆವರಣ. ಸೊ ಇಟ್ ಕ್ರಿಯೇಟೆಡ್ ಕಾಂಟ್ರವರ್ಸಿ ಆ್ಯಕ್ಚುಲಿ. ಆಯಿತಾ? ಅದೇ ಭೈರಪ್ಪನವರು ಕೊನೆಗೆ ಒಂದು ಉತ್ತರ ಕೊಡ್ತಾರೆ. ನೀವು ಎಡಪಂಥೀಯರೋ ಬಲಪಂಥೀಯರೋ ಯಾವ ಪಂಥೀಯರೋ ಗೊತ್ತಿಲ್ಲ, ಸತ್ಯವನ್ನು ಹುಡುಕಾಡಿ. ಆ ಸತ್ಯ ಹುಡುಕ್ಬೇಕು ಅಂದರೆ ಆವರಣ ಪುಸ್ತಕ ಓದಬೇಕು ಅಂತ. ಒಬ್ಬ ಹಳ್ಳಿಯಿಂದ ಬಂದಂಥ ಹಳ್ಳಿ ಹುಡುಗ, ಓಕೆ, ಅವರು ಎತ್ತಿದಂಥ ವಿಚಾರಗಳು, ಎಷ್ಟೋ ವಿಚಾರಗಳು ನ್ಯಾಷನಲ್ ಲೆವೆಲ್ ಡಿಬೇಟ್ಸ್ ಆಗುತ್ತೆ. ಇವರ ಕಾದಂಬರಿಗಳು ಮತ್ತು ಸಾಹಿತ್ಯದ ಮುಖಾಂತರ ಎತ್ತಿರುವಂಥ ಪ್ರಶ್ನೆಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಬಟ್ ಎನಿವೆ, ಸೊ 6 ವರ್ಷಗಳ ಸಾಹಿತ್ಯದ ಪಯಣದ ನಂತರ ಕೊನೆಯಲ್ಲಿ ತಮ್ಮ ದೇಹತ್ಯಾಗ ಮಾಡಿದ್ರು. 2025 ಸೆಪ್ಟೆಂಬರ್ 24ನೇ ತಾರೀಕು. ಓಕೆ, ಇವ್ರ ಬಗ್ಗೆ ಒಂದು 3 ಲೈನ್ ಬರೆದಿದ್ದೀನಿ. ಓಕೆ, ಇವ್ರ ಬಗ್ಗೆ ಒಂದು 3 ಸಾಲು. ಭೈರಪ್ಪನವ್ರ ಬಗ್ಗೆ, ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗೆ 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಇದು SL ಭೈರಪ್ಪನವ್ರ ಬಗ್ಗೆ.